ಫಸ್ಟ್ ವರ್ಣ ಬ್ರಾಹ್ಮಣ, ಆ ಬುದ್ಧಿವಂತರು, ಓದಿದವರು, ಸಮಾಜಕ್ಕೆ ಮಾರ್ಗದರ್ಶಕರು ನಾವು ತಿಳ್ಕೊಂಡಿದ್ದೀವಿ, ಅವ್ರು ನಾವು ಗೌರವಿಸ್ತೀವಿ. ಅದರ ನಂತರ ಬರುವಂಥವ್ರು ಏನಪ್ಪ ಅಂತಂದ್ರೆ ಕ್ಷತ್ರಿಯರು, ನಮ್ಮನ್ನು ರಕ್ಷಣೆ ಮಾಡುವಂಥವ್ರಪ್ಪ, ಬಲಾಢ್ಯರು, ಬಲಿಷ್ಠರು. ವಿಶೇಷವಾಗಿಂತ ಬಲಿಷ್ಠರು, ಬಲಾಢ್ಯರು, ವಿಶೇಷವಾಗಿ ಶುದ್ಧ ವರ್ಗದಿಂದ ಬಂದಂಥವ್ರು ಇದ್ದಾರೆ. ಇವತ್ತು ರಾಜರ ಇತಿಹಾಸ ನೋಡ್ರಿ, ಮುರ ಅನ್ನುವಂಥ ಹೆಣ್ಣುಮಗಳಿಂದ ಬಂದಂಥ ಅಶೋಕ ದೊಡ್ಡ ಏನಪ್ಪ ರಾಜನಾಗಿ ಹೋದ ಅನ್ನುವಂಥದ್ದು ನಾವು ನೋಡ್ತೀವಿ, ಚಕ್ರವರ್ತಿಯಾಗಿ ಹೋದ ಅನ್ನೋದು ನೋಡ್ತೀವಿ. ಭಾಳಷ್ಟು ಅರಸರ ಇತಿಹಾಸ ನಾವು ಕೆದಕಿ ನೋಡಿದಾಗ ಶೂದ್ರರು ಇದ್ದಿರ್ತಾರೆ, ಅವರ ಬಲಾಢ್ಯತೆಯನ್ನು ಮೆಚ್ಚಿಕೊಂಡು ಅವರನ್ನು ನಮ್ಮನ್ನು ಕಾಯ್ದಕ್ಕೆ ಅವ್ರು ನೇಮಿಸ್ಕೊಂಡಿರ್ತೀವಿ ಅಥವಾ ನೇಮಕ ಆಗಿರ್ತಾರೆ ಅವರು ಅನ್ನುವಂಥ ನೆಲೆಯಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಇನ್ನುಳಿದವರೆಲ್ಲರೂ ಶುದ್ಧರಾಗಿ ಉಳಿತಾರೆ ಮತ್ತು ಅದರಲ್ಲಿ ಅಸ್ಪೃಶ್ಯರಂತೂ ಬರ್ತಾ ಇದ್ದಾರೆ. ಎರಡನೇದು ನಮ್ಮನ್ನು ರಕ್ಷಣೆ ಮಾಡ್ಬೇಕಾಗಿರುವಂಥದ್ದು ಚಾತುರ್ವರ್ಣದಲ್ಲಿ ಮೊದಲನೇದು ಬ್ರಾಹ್ಮಣ. ಅಂದ್ರೆ ನಮ್ಮ ಬುದ್ಧಿವಂತಿಕೆ, ನಮಗೆ ಕಲಿಸುವಂಥ, ಓದುವಂಥ, ಜಗತ್ತು ತಿಳ್ಕೊಳ್ಳುವಂಥ, ಅಕ್ಷರ ಜ್ಞಾನ ಕೊಡೋ ಜೊತೆಗೆ ವಾಸ್ತವ ಜ್ಞಾನ ಕೊಡಬೇಕಾಗಿದ್ದು ಅವ್ರ ಕರ್ತವ್ಯನೂ ಹೌದು, ಮತ್ತು ಇಡೀ ಸಮಾಜ ಕಟ್ಟಬೇಕಾಗಿದ್ದು ಬೌದ್ಧಿಕವಾಗಿ ಅವ್ರ ಕರ್ತವ್ಯ. ಆದರೆ ಅದು ಮಾಡ್ತಾ ಇದ್ದಾರಾ ಇವತ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಅದು ಚರ್ಚಾ ವಿಷಯ, ಮತ್ತೊಮ್ಮೆ ನೋಡಿದ್ರೆ ಆಯ್ತು. ಅದು ಇಲ್ಲೇ ಕ್ಷತ್ರಿಯರು ಮಾತ್ರ ವಿಶೇಷವಾಗಿ ಮೇಲ್ಜಾತಿಗಳಿಂದ ಬರೋಗಿದ್ದರು ಅಥವಾ ಮೇಲ್ವರ್ಣಗಳಿಂದ ಬರೋಗಿದ್ದರು, ಶುದ್ಧ ವರ್ಣದಿಂದ ಬರುವಂಥದ್ದು. ಯಾಕೆಂದರೆ ಅವ್ರು ಬಲಿಷ್ಠಿರ್ತಾರೆ, ನಿಸರ್ಗದ ಹೊಂದಾಣಿಕೆ ಇರ್ತದೆ, ಎಲ್ಲರಿಗೂ ಸಹಿ ಆಗಿರ್ತಾರೆ, ಯಾವುದನ್ನು ಎದುರಿಸಲಿಕ್ಕೆ ಮಾನಸಿಕವಾಗಿ ಗಟ್ಟಿಯಾಗಿರ್ತಾರೆ, ಅಂಥವ್ರು ರಾಜರಾಗ್ತಾರೆ. ಅವ್ರ ಕೈಯಾಗಿ ಮಂತ್ರಿಗಳು ಮಾತ್ರ, ಮುಖ್ಯಮಂತ್ರಿ ಆಗಿರ್ಬೋದು, ಯಾವುದೋ ಮಂತ್ರಿಗಳು ಮಾತ್ರ ಬುದ್ಧಿವಂತ ಜನ, ಬ್ರಾಹ್ಮಣರು ಬಂದಿರ್ತಾರಲ್ಲ. ಬ್ರಾಹ್ಮಣ ಅಂದ್ರೆ ಬುದ್ಧಿವಂತ ಜನ ಇಲ್ಲ, ಮತ್ತೇನೂ ಇಲ್ಲ. ಅವ್ರು ಜಾತಿ ಹಿಡಿದು ಹೇಳುವಂಥದ್ದು ನಂತರ ಜಾತಿಗಳಾಗಿದ್ದಾವೆ ಆ ಮಧ್ಯ. ನಂತರ ಮೂರನೇ ಬರುವಂಥದ್ದು ವೈಶ್ಯರಿಂದ ವ್ಯಾಪಾರಿಗಳೇನಪ್ಪ ಅಂತಂದ್ರೆ ವ್ಯಾಪಾರ ಮಾಡುವವರೇ. ಮತ್ತು ಇನ್ನೊಂದು ನಾವು ಗಮನಿಸಬೇಕಾಗಿದ್ದೀನಿ ಏನಪ್ಪ ಅಂತಂದ್ರೆ, ಇಡೀ ಸಮಾಜವನ್ನು ಆರ್ಥಿಕವಾಗಿ ನಮ್ಮ ಹಿಡಿದಿಟ್ಟುಕೊಂಡು